ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನನಗೆ ನಂಬಿಕಸ್ಥ ಬೇಕು, ನೀನೇ ಫೈನಾನ್ಸ್ ಖಾತೆ ತೆಗೆದುಕೋ ಎಂದು ದೇವೇಗೌಡರು ನನ್ನನ್ನು ಹಣಕಾಸು ಸಚಿವ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ವಿಧಾನಮಂಡಲದಲ್ಲಿ ಹೇಳಿಕೆ. ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ತಕ್ಷಣ ಕ್ರಮ ಕೈಗೊಳ್ಳಲಿ, ಪರಿಸರ ಜನಪರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಾರ್ತೆಗಳ ವಿವರ. ನನಗೆ ನಂಬಿಕಸ್ಥ ಬೇಕು, ನೀನೇ ಫೈನಾನ್ಸ್ ಖಾತೆ ತೆಗೆದುಕೋ ಎಂದು ದೇವೇಗೌಡರು ನನ್ನನ್ನು ಹಣಕಾಸು ಸಚಿವ ಮಾಡಿದರು ಎಂದು ಸಿಎಂ ಸಿದ್ದರಾಮಯ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಹೇಳಿದರು. ವಿಧಾನಮಂಡಲದ ಅಧಿವೇಶನದಲ್ಲಿ ಮಾತನಾಡುತ್ತಾ, ನಾನು ಕಂದಾಯ ಇಲಾಖೆ ಸಚಿವ ಸ್ಥಾನ ಕೇಳಿದೆ. ಆರ್ಎಲ್ ಜಾಲಪ್ಪನವರ ಮೆಡಿಕಲ್ ಕಾಲೇಜು ಗೆಸ್ಟ್ ಹೌಸ್ನಲ್ಲಿ ಮಂತ್ರಿಮಂಡಲ ರಚನೆಯಾಗಿದ್ದು, ನಾನು ಪಿಜಿಆರ್ ಸಿಂಧ್ಯಾ, ಆರ್ಎಲ್ ಜಾಲಪ್ಪ, ದೇವೇಗೌಡರು ಮಂತ್ರಿಮಂಡಲ ರಚನೆ ಮಾಡಿದೆವು. ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ. ಆಗ ಜಾಲಪ್ಪನವರು ನನಗೆ ಕಂದಾಯ ಇಲಾಖೆ ಬೇಕು ಎಂದು ಕೇಳಿದರು. ಆಗ ದೇವೇಗೌಡರು ಜಾಲಪ್ಪನವರಿಗೆ ರೆವೆನ್ಯೂ ಇಲಾಖೆ ಕೊಟ್ಟರು. ನನಗೆ ಯಾವುದು ಕೊಡುತ್ತೀರಿ ಎಂದು ಕೇಳಿದಾಗ ಫೈನಾನ್ಸ್ ತಗೋ ಎಂದರು. ನಾನು ಅರ್ಥಶಾಸ್ತ್ರ ಓದಿಲ್ಲ, ನನಗೆ ಆರ್ಥಿಕ ಜ್ಞಾನ ಹೆಚ್ಚು ಇಲ್ಲ, ಫೈನಾನ್ಸ್ ಬೇಡ ಎಂದೆ. ಆಗ ದೇವೇಗೌಡರು, ಇಲ್ಲ, ನನಗೆ ನಂಬಿಕಸ್ಥ ಬೇಕು, ಅದಕ್ಕಾಗಿ ನನಗೆ ಹಣಕಾಸು ಇಲಾಖೆ ತಗೋಬೇಕು ಎಂದರು. ಅವರು ಬಲವಂತ ಮಾಡಿ ನನಗೆ ಕೊಟ್ಟರು ಎಂದು ಹೇಳಿದರು. ಇದು ಎಲ್ಲಿ ಮಂತ್ರಿಮಂಡಲ ಆದ ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಜಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧ್ಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧ್ಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡೋದು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತಂತೆ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಥ ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತೆ ಎಕನಾಮಿಕ್ಸು ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಮಧ್ಯಪ್ರಾಚ್ಯ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧಗಳು ಮತ್ತು ಸೈನಿಕ ದಾಳಿಗಳ ಹಿನ್ನೆಲೆ ಜಾಗತಿಕ ಶಾಂತಿ ಅಪಾಯಕ್ಕೆ ಒಳಗಾಗುತ್ತಿದೆ. ಆದ್ದರಿಂದ ಯುದ್ಧ ನಿಲುಗಡೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪರಿಸರ ಮತ್ತು ಜನಪರ ಸಂಘಟನೆಯಿಂದ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳು, ಅದರ ಪರಿಣಾಮವಾಗಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿ ಮತ್ತು ಪ್ರತಿಯಾಗಿ ಇರಾನ್ ನಡೆಸುತ್ತಿರುವ ಪ್ರತಿ ದಾಳಿಗಳಿಂದ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಭಾರೀ ಅಶಾಂತಿ ನಿರ್ಮಾಣವಾಗಿದೆ. ಈ ಸಂಘರ್ಷಗಳಿಂದ ಅಪಾರ ಪ್ರಮಾಣದಲ್ಲಿ ಪ್ರಾಣಹಾನಿ ಸಂಭವಿಸುತ್ತಿದ್ದು, ತೈಲ ಸಂಗ್ರಹ ಕೇಂದ್ರಗಳು, ನಗರಗಳ ಕಟ್ಟಡಗಳು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳು ನಾಶವಾಗುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಆತಂಕ ಉಂಟು ಮಾಡಿದೆ. ಬಲಿಷ್ಠ ರಾಷ್ಟ್ರಗಳು ತಮ್ಮ ರಾಜಕೀಯ, ಆರ್ಥಿಕ ಹಾಗೂ ಸೇನಾ ಶಕ್ತಿಯನ್ನ ಬಳಸಿಕೊಂಡು ಇತರ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುತ್ತಿರುವ ಪರಿಸ್ಥಿತಿ ವಿಶ್ವದಲ್ಲಿ ಬಲಿಷ್ಠನದ್ದೇ ನ್ಯಾಯ ಎಂಬ ಮನೋಭಾವ ಬೆಳೆಸುವಂತಾಗಿದೆ. 2ನೇ ಮಹಾಯುದ್ಧದ ಭೀಕರ ಅನುಭವದ ಬಳಿಕ ವಿಶ್ವಶಾಂತಿ ಕಾಪಾಡುವ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದರೂ ಇಂದಿನ ಪರಿಸ್ಥಿತಿಯಲ್ಲಿ ಯುದ್ಧಗಳನ್ನು ತಡೆಯಲು ಪರಿಣಾಮಕಾರಿ ಕ್ರಮಗಳು ಕಾಣಿಸಿಕೊಳ್ಳುತ್ತಿಲ್ಲ. ಪ್ಯಾಲೆಸ್ತೈನ್ ಪ್ರದೇಶದಲ್ಲಿ ಇಸ್ರೇಲ್ ನಡೆಸಿದ ಸೈನಿಕ ಕಾರ್ಯಾಚರಣೆಗಳಿಂದ ಸಾವಿರಾರು ನಾಗರಿಕರು ಸಾವನ್ನಪ್ಪಿರುವುದು ಹಾಗೂ ಗಾಜಾ ಪ್ರದೇಶದಲ್ಲಿ ನಡೆದ ಭಾರೀ ನಾಶವು ಜಗತ್ತಿನ ಮಾನವೀಯ ಮೌಲ್ಯಗಳಿಗೆ ದೊಡ್ಡ ಸವಾಲಾಗಿದೆ. ಅದೇ ರೀತಿ ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಇತರ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತಿವೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಹೆಚ್ಚು ಗಟ್ಟಿಯಾಗಿ ಹಸ್ತಕ್ಷೇಪ ಮಾಡಿ ಯುದ್ಧ ನಿಲುಗಡೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಅಮೇರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋತ್ಯುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾಯಿದೆ. ಆನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು
ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೇರಿಕ ಕಾರಣ ಆಗಿದೆ. ಇದು ಅಮೇರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸವನ್ನು ಬರ್ತಾಯಿದೆ. ಅನೇಕ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಈ ಅನೇಕ ರಾಷ್ಟ್ರಗಳು ತುಂಬ ಅಸಹಾಯಕ ಆಗಿದೆ. ನಾವಿವತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಬೇರೆ ದಾರಿ ಇಲ್ಲ, ನೀವು ವಿಶ್ವಸಂಸ್ಥೆಯವರು ಅಸಹಾಯಕರಾಗಬಾರ್ದು. ಇಡೀ ವಿಶ್ವದ ಜನತೆಯ ಪರವಾಗಿ ತಾವು ಸಕ್ರಿಯವಾಗಿ ಪಾತ್ರವಹಿಸಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಇದು ಕೇವಲ ಅಮೇರಿಕ, ಇಸ್ರೇಲ್ ಮತ್ತು ಇರಾನಿನ ವಿಚಾರ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಭಾರತ ದೇಶದ ಮೇಲೆ ಆರ್ಥಿಕತೆಯ ಮೇಲೆ ಪರಿಣಾಮ ಆಗುತ್ತೆ. ಭಾರತಕ್ಕೆ ಇಂಧನದ ಸರಬರಾಜಿನ ಸಮಸ್ಯೆ ಆಗ್ತಾಯಿದೆ. ಈಗಾಗಲೇ ಅಡುಗೆ ಅನಿಲದ ಸರಬರಾಜಿನ ತೊಂದರೆ ಆಗ್ತಾಯಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಸರಬರಾಜು ಕೂಡ ತೊಂದರೆ ಆಗ್ಬೋದು. ಮತ್ತು ಇತರ ಹಲವಾರು ದೇಶಗಳ ಮೇಲೆ ಭಾಳ ವ್ಯತಿರಿಕ್ತವಾದಂಥ ಘನಘೋರವಾದಂಥ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ವಿಶ್ವಸಂಸ್ಥೆ ದೊಡ್ಡ ಪಾತ್ರವನ್ನು ವಹಿಸಲೇಬೇಕು ಅಂತೇಳಿ ಆಗ್ರಹಿಸಿ ಹಾಸನದ ನಾಗರಿಕರು ಇವತ್ತು ಒಂದು ಸತ್ಯಾಗ್ರಹವನ್ನು ಆರಂಭ ಮಾಡಿದರೆ ಇದೇ ರೀತಿ ರಾಜ್ಯದ ಎಲ್ಲ ಭಾಗದಲ್ಲಿ, ದೇಶದ ಎಲ್ಲ ಭಾಗದಲ್ಲಿ ಮತ್ತು ವಿಶ್ವದ ಎಲ್ಲರೂ ಕೂಡ ನಾವು ಜಾತಿ, ಮತ, ಗಡಿ, ಪ್ರಾಂತವನ್ನೆಲ್ಲ ಮೀರಿ ಮನುಷ್ಯರೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಇಟ್ಕೊಂಡು, ಅದು ಅಮೇರಿಕದ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇಸ್ರೇಲಿನ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇರಾನಿನ ಒಬ್ಬ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ. ಎಷ್ಟು ದುಃಖದ ಸಂಗತಿ ಏನಂತಂದರೆ, ನಮ್ಮ ಪ್ಯಾಲೆಸ್ತೈನಲ್ಲಿ ಸುಮಾರು 70,000 ಜನರ ಹತ್ಯೆ ಆಯಿತು. ಆದರೆ 18,000 ಮಕ್ಕಳಿದ್ದಾರೆ. ಇರಾನ್ನಲ್ಲಿ ಒಂದು ಶಾಲೆಯ ಮೇಲೆ ದಾಳಿಯಾಗಿ 150 ಮಕ್ಕಳನ್ನು ಅವಳು ಚಿಕ್ಕ ಮಕ್ಕಳೆಲ್ಲ ಶಾಲೆಯ ಮಕ್ಕಳನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇದು ಭಾಳ ಅನ್ಯಾಯದ ಕೆಲಸ. ಇದನ್ನು ತಡೆಗಟ್ಟಲೇಬೇಕು. ಇದೇ ವೇಳೆ ವಿವಿಧ ಸಂಘಟನೆಯ ಮುಖಂಡರಾದ ವೇದವತಿ, ಛಲಂ, ಪ್ರಕಾಶ್ ರಾಜಶೇಖರ್, ದೊಡ್ಡೇಗೌಡ, ಎಸ್ಎಸ್ ಪಾಷಾ, ಶಬೀರ್ ಅಹಮದ್, ಅರಸು, ಅರವಿಂದ್, ಸಾದಿಕ್, ಅಕ್ಮಲ್ ಜಾವೇದ್ ಹಾಗೂ ಕೆಆರ್ಎಸ್ ಪಾರ್ಟಿಯ ಮುಖಂಡರು ಉಪಸ್ಥಿತರಿದ್ದರು. ಚಲಿಸುತ್ತಿದ್ದ ಪಲ್ಸರ್ ಬೈಕ್ ಕ್ಷಣಾರ್ಧದಲ್ಲಿ ಬೆಂಕಿಗೆ ಆಹುತಿಯಾದ ಘಟನೆ ನಗರದ ಎನ್ಆರ್ ವೃತ್ತದಲ್ಲಿ ಸಂಜೆ ನಡೆದಿದೆ. ಬೈಕ್ ಸವಾರ ಎಚ್ಚರಿಕೆಯಿಂದ ತಕ್ಷಣ ಕೆಳಗೆ ನೆಗೆದು ಜೀವಾಪಾಯದಿಂದ ಪಾರಾಗಿದ್ದಾನೆ. ಬಿಎಂ ರಸ್ತೆಯಿಂದ ಬರುತ್ತಿದ್ದ ಪಲ್ಸರ್ ಬೈಕ್ ಎನ್ಆರ್ ವೃತ್ತದತ್ತ ತಲುಪುತ್ತಿದ್ದಂತೆ ಏಕಾಏಕಿ ಬೈಕ್ನಿಂದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಳ್ಳತೊಡಗಿತು. ಇದನ್ನು ಗಮನಿಸಿದ ಬೈಕ್ ಸವಾರ ತಕ್ಷಣ ಬೈಕ್ನಿಂದ ಕೆಳಗೆ ಇಳಿದು ದೂರ ಸರಿದಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಬೈಕ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು, ಅಲ್ಲಿದ್ದ ಸಾರ್ವಜನಿಕರು ಕ್ಷಣಕಾಲ ಆತಂಕಗೊಂಡರು. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಮೈಕ್ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುತ್ತಾ ಬೆಂಕಿ ಹತ್ತಿಕೊಂಡಿದ್ದ ಬೈಕ್ನಿಂದ ದೂರ ಸರಿಯುವಂತೆ ಸೂಚಿಸಿದರು. ಅಲ್ಲದೆ ಬೆಂಕಿ ಮತ್ತಷ್ಟು ವ್ಯಾಪಿಸದಂತೆ ಪೊಲೀಸರು ಹಾಗೂ ಸಾರ್ವಜನಿಕರು ಸೇರಿ ನೀರನ್ನು ತಂದು ಉರಿಯುತ್ತಿದ್ದ ಬೈಕ್ ಮೇಲೆ ಸುರಿದರು. ಆದರೆ ಅಷ್ಟರೊಳಗೆ ಬೈಕ್ ಬಹುತೇಕ ಸಂಪೂರ್ಣವಾಗಿ ಬೆಂದು ಕರಕಲಾಗಿತ್ತು. ಘಟನೆಯ ದೃಶ್ಯ ಕಂಡು ಸುತ್ತಮುತ್ತಲಿದ್ದ ಜನರು ಭಯಭೀತರಾಗಿದ್ದು, ಕೆಲಕಾಲ ವೃತ್ತದ ಸುತ್ತ ವಾಹನ ಸಂಚಾರದಲ್ಲಿ ಗೊಂದಲ ಉಂಟಾಯಿತು. ಈ ಸಂಬಂಧ ಪೊಲೀಸರು ಪ್ರಕರಣದ ಕುರಿತು ಪರಿಶೀಲನೆ ನಡೆಸುತ್ತಿದ್ದು, ಬೈಕ್ಗೆ ಬೆಂಕಿ ತಗುಲಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳಲಾಗುತ್ತಿದೆ. ಹಾಸನ ತಾಲೂಕಿನ ಹೂವಿನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ವಸತಿ ಬಡಾವಣೆ ನಿರ್ಮಿಸಲು ಗೃಹ ಮಂಡಳಿ ಮುಂದಾಗಿರುವ ಕ್ರಮವನ್ನ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಖಂಡಿಸಿದರು. ಕರ್ನಾಟಕ ಗೃಹ ಮಂಡಳಿಯವರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಿರೋಂಥದ್ದು, ಅವರ ಅನ್ನದ ತಟ್ಟೆಗೆ ಕೈ ಹಾಕಿರೋದು ನೋವಿನ ಸಂಗತಿ. ಹಾಸನದಲ್ಲಿ ಈಗಾಗಲೇ ಸುಮಾರು ಒಂದು 200ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ.
11,000 ನಿವೇಶನಗಳು ಖಾಲಿ ಇದ್ದಾವೆ. ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೃಷ್ಣ ನಗರ ಅಂತೇಳಿ ಇನ್ನೊಂದು ಬಡಾವಣೆ ಮಾಡಿದ್ದಾರೆ. ಆ ಬಡಾವಣೆ ಇನ್ನೂ ಜನರಿಗೆ ಮತ್ತು ರೈತರಿಗೆ ನಿವೇಶನಗಳನ್ನ ಹಂಚಿಲ್ಲ. ಅದರಲ್ಲೂ ಸುಮಾರು ನಿವೇಶನಗಳು ಇನ್ನೂ ಇದ್ದಾವೆ, 7,000 ರಿಂದ 8,000 ಮತ್ತು ರೈತರ ಭಾಗದವಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಕರ್ನಾಟಕ ಗೃಹ ಮಂಡಳಿಯವರು ಊನಹಳ್ಳಿ ಕಾವಲು ಮತ್ತು ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಅದನ್ನು ಇವರು ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡೋಕ್ಕೆ ಹೊರಟಿರೋಂಥದ್ದು ಇದು ಖಂಡನೀಯ ಸರ್. ಈಗ ಹಾಸನ ಕಸಬಾದ ಆಲ್ಮೋಸ್ಟ್ ಕೃಷಿ ಭೂಮಿನ ನಗರ ಖಾಸಗಿ ಬಡಾವಣೆಯಾಗಿ ಅಭಿವೃದ್ಧಿ ಮಾಡೇ ಆಗಿದೆ. ಇನ್ನು ಉಳಿದರ ಭಾಗ ಇಷ್ಟೇ ಸ್ವಲ್ಪನೇ ಸ್ವಲ್ಪ, ಅದು ಊನಹಳ್ಳಿ ಕಾವಲು ಪಂಚಾಯತಿಲಿ ಆ ಸುತ್ತಮುತ್ತ ಇರೋಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಕೃಷಿ ಭೂಮಿ, ಫಲವತ್ತಾಗಿರೋ ಭೂಮಿ. ಮತ್ತು ಅಲ್ಲಿರ್ತಕ್ಕಂಥ ರೈತರು ಯಾರೂ ಕೂಡ ದೊಡ್ಡ ದೊಡ್ಡ ಜಮೀನ್ದಾರರು ಯಾರೂ ಇಲ್ಲ. ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. ಈಗ ಅದನ್ನು ಕಿತ್ಕೊಂಡು ನಾವು ನಿಮಗೆ ಬಡಾವಣೆ ಮಾಡ್ತೀವಿ ಅಂದರೆ, ಈಗ ದೊಡ್ಡಬಸನಹಳ್ಳಿ, ಕಾಟ್ನಾಕ್ನಹಳ್ಳಿ ಮತ್ತು ಸಮುದ್ರಹಳ್ಳಿ, ಹೊಸಕೊಪ್ಲು, ಈ ಊರ ಸುತ್ತಮುತ್ತ ಆಗಿರೋಂಥ ಸಮಸ್ಯೆಗಳನ್ನ ನೋಡಿದರೆ ಅವರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ KADBಗೆ ಜಮೀನು ಕೊಟ್ಟರು, ಜಮೀನು ಅಕ್ವೈರ್ ಮಾಡಿದರು. ಇವತ್ತು ಅವ್ರ ಜಮೀನಿಗೆ ಅವರೇ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಯಾವ್ದು ಫ್ಯಾಕ್ಟ್ರಿ ಮುಂದೆ ನಿಂತ್ಕೋಬೇಕು. ಆದರೂ ಅವ್ರಿಗೂ ಅನ್ಯಾಯ ಆಯಿತು. ಇವತ್ತು ಅವ್ರಿಗೊಂದು ಜಾಬ್ ಕೊಡ್ಬೋದಾಯಿತು, ಅವ್ರಿಗೂ ಜಾಬ್ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಅವ್ರ ಮಕ್ಕಳೆಲ್ಲ ಇವತ್ತು ಬೀದಿ ಪಾಲಾಗಿವೆ, ಗಾರೆ ಕೆಲಸ ಮಾಡೋದು ಮತ್ತು ಇನ್ನೇನೇನೋ ಆಗಿ ಬಂದಂಥ ದುಡ್ಡು ಇರಲ್ಲ ಸರ್, ಖರ್ಚು ಮಾಡ್ಕಿದ್ದಾರೆ. ಅದನ್ನು ನೆನ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಆಯಿತಾ. ಅದೇ ರೀತಿ ಇಲ್ಲೂ ಕೂಡ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ಆಮ್ ಆದ್ಮಿ ಪಕ್ಷದವರು ಯಾವುದೇ ಕಾರಣಕ್ಕೆ ಗೃಹ ಮಂಡಳಿಯವರು ಅಲ್ಲಿ ಕಾಲಿಡೋಕ್ಕೂ ಬಿಡಲ್ಲ. ಅದು ನೋಟಿಫಿಕೇಷನ್ ಆಲ್ರೆಡಿ ಮಾಡಿದ್ದಾರೆ, ಆಕ್ಷೇಪಣೆ ಏನಾರು ಇದ್ದರೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಭಾಗದ ರೈತರು ಆಕ್ಷೇಪಣೆನೂ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಕಾಸ್, ಮಧು, ಖಾದರ್ ಇತರರು ಉಪಸ್ಥಿತರಿದ್ದರು. ಮೈಸೂರಿನ ಪ್ರತಿಷ್ಠಿತ ಡಾಕ್ಟರ್ ಲೋಕೇಶ್ ಈಶ್ವರ್ ರವರ ವಿಸ್ತಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರೇಮಾ ಶಂಕರೇಗೌಡ ಅವರಿಂದ ದೀಪ ಬೆಳಗಿಸಿ ನಂತರ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮೈಸೂರಿನ ಪ್ರತಿಷ್ಠಿತ ವಿಸ್ತಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಬೇಕಾಗಿರುವುದು ಹೆಣ್ಣು ಮಕ್ಕಳ ಸೇವೆ ಅಗತ್ಯವಾಗಿದೆ. ಹೆಣ್ಣು ಮಕ್ಕಳು ಪುರುಷರಿಗಿಂತ ಸರಿಸಮಾನವಾಗಿ ಬದುಕುತ್ತಿದ್ದಾರೆ. ಮನೆಯಲ್ಲಿಯೂ ಕೂಡ ಮಕ್ಕಳ ಹಾಗೂ ತಂದೆ ತಾಯಿಗಳ ಸೇವೆ ಕೂಡ ಮಾಡುತ್ತಿದ್ದೇವೆ. ಅದೇ ರೀತಿ ಎಲ್ಲ ವರ್ಗದಲ್ಲೂ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ. ಪುರುಷರಿಗಿಂತ ನಾವು ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಎಂದು ಚಂದ್ರಲೋಕಕ್ಕೂ ಕೂಡ ಪಾದಾರ್ಪಣೆ ಮಾಡಿದ್ದೇವೆ. ಮಹಿಳೆಯರು ಸ್ವಾವಲಂಬನೆಯಾಗಿ ಬದುಕು ಕಟ್ಟಿಕೊಳ್ಳಬೇಕು. ಸಮಾಜದಲ್ಲಿ ಕೂಡ ನಮಗೆ ಬದುಕಲು ಅವಕಾಶವಿದೆ ಎಂದು ತಿಳಿಸಿದರು. ಇದು ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಕಾರಣ ನಮ್ಮ ಒಂದು ಯಾವುದೇ ಒಂದು ಆಸ್ಪತ್ರೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಹೆಣ್ಮಕ್ಳು ಸೇವೆ. ನಾವು ಹೆಣ್ಮಕ್ಳು ಸೇವೆ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಆಸ್ಪತ್ರೆ ಇರಲ್ಲ, ಖಂಡಿತ. ಯಾಕೆಂದರೆ ನಿಮ್ಮಲ್ಲಿ ಮೇಲ್ ನರ್ಸ್ಗಳು ಇರ್ಬೋದು, ಬರ್ತಾರೆ ಅವರು. ನಾವು ಒಂದೊಂದು ಸಂದರ್ಭದಲ್ಲಿ ಅವ್ರನ್ನೇನಾದ್ರೂ ರೋಗಿಗಳನ್ನ ಎತ್ತಿ ಇಡ್ಲಿಕ್ಕೆ ಆಗಲ್ಲ ಅಂದಾಗ ಒಂದು ಸಪೋರ್ಟ್ ಮಾಡ್ಬೋದು. ಆದರೆ ಇವತ್ತು ಬಹುಪಾಲು ಕೆಲಸ 99% ಘಂಟಾಘೋಷವಾಗಿ ಹೇಳ್ತೀನಿ ನಾನು, ಯಾವುದೇ ವಿಶ್ವಸಂಸ್ಥೆಯಲ್ಲಿ ನಿಲ್ಲಿಸಿದ್ರು ಅದು ನಮ್ಮ ಹೆಣ್ಮಕ್ಳು ಕೆಲಸ ಅಂತೇಳಿ. ಯಾಕೆಂದರೆ ಎಲ್ಲ ಥರದ ಕೆಲಸನೂ ಮಾಡ್ತೀರಾ ನೀವು. ನಾವು ಒಂದು ಸ್ವಲ್ಪ ನಾವು ಅದು ಸಾಕು ಸಿಸ್ಟರ್ ಅಂತೀವಿ, ಸರ್ ಅಂತ ಕರೆಯಲ್ಲ, ನಾವು ಸಿಸ್ಟರ್ ಅಂತ ಕರಿತೀವಿ. ಇಂಥ ಸೇವೆ ಮಾಡ್ತಾಯಿರೋ ನಾವು, ನಮಗೆ ದಿನವೂ ಕೂಡ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನಿಮ್ಮಲ್ಲಿ ಇವತ್ತು ಮನೆಯಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಹೆಣ್ಮಕ್ಳು ನಾವು ಮನೆ ಕೆಲಸ ನಿರ್ವಹಿಸಿ, ಮಕ್ಕಳುಗಳು ಮತ್ತು ನಮ್ಮ ಅತ್ತೆ ಮಾವಂದರು, ನಮ್ಮ ಯಜಮಾನರು ಎಲ್ಲ ಸಂಬಂಧಗಳೆಲ್ಲನೂ ನಿರ್ವಹಿಸಿನೂ ಕೂಡ ನಾವು ನಮ್ಮ ವೃತ್ತಿ ಬದುಕಿಗೆ ಬಹಳಷ್ಟು ನ್ಯಾಯ ಒದಗಿಸುವಂಥ ಕೆಲಸನ ನಮ್ಮ ಮಹಿಳೆಯರು ಮಾಡುವಂಥದ್ದು. ಇದಕ್ಕೆ ಇಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಪ್ರೋತ್ಸಾಹಿಸುವಂಥ ನಮ್ಮ ಅಕ್ಷತಾ ಮೇಡಮ್ ಅಂತವರು, ಅಮ್ಮ ಬಂದವರೇ, ಇಂಥವರೆಲ್ಲ ನಮ್ಮ ಹೆಣ್ಮಕ್ಳುಗಳೇ ಜಾಸ್ತಿ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಂಥವ್ರಿಗೆ ಅವಕಾಶಗಳನ್ನು ಕಲ್ಪಿಸೋದು ಕೂಡ ಒಂದು ದೊಡ್ಡ ಕೆಲಸ ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ
ಇವತ್ತು ಹೆಣ್ಮಕ್ಳು ಮಾಡದೇ ಇರೋ ಕೆಲಸನೇ ಇಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಕ್ಷತಾ ಲೋಕೇಶ್, ಡಾಕ್ಟರ್ ಕಾವ್ಯ, ಡಾಕ್ಟರ್ ತೃಪ್ತಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಹಾಜರಿದ್ದರು. ಈಗ ಜಾಹೀರಾತು. ಕ್ವಾರ್ಕ್ ಅಕಾಡೆಮಿ, ಎಕ್ಸಲೆನ್ಸ್ ಇನ್ ಕಾಂಪಿಟೇಟಿವ್ ಕೋಚಿಂಗ್. ಸತತ 8 ವರ್ಷಗಳಿಂದ ಲಾಂಗ್ ಟರ್ಮ್ ನೀಟ್, JEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಕ್ವಾರ್ಕ್ ಅಕಾಡೆಮಿಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದ್ದು, ದೂರದ ಊರಿನಿಂದ ಬರುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಲಭ್ಯವಿದೆ. ನಿಮ್ಮ ಮೆಡಿಕಲ್ ಸೀಟ್ ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತು BSc ಅಗ್ರಿಕಲ್ಚರ್ ಸೈನ್ಸ್, BSc ವೆಟರ್ನರಿ ಸೈನ್ಸ್ಗಳಿಗಾಗಿ ಕ್ವಾರ್ಕ್ ಅಕಾಡೆಮಿ, ಚಂದ್ರಶೇಖರ್ HS ರವರ ಸಾರಥ್ಯದ ತಂಡವು ಉತ್ತಮ ಕೋಚಿಂಗ್ ನೀಡುತ್ತಿದ್ದು, ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ. ಉಲ್ಲಾಸ್ ರಾಜ್ 2025ರ ನೀಟ್ನಲ್ಲಿ 562 ಅಂಕ ಪಡೆದು ಮೈಸೂರಿನ ಮೆಡಿಕಲ್ಸ್ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೂ JEE ಮೈನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.90% ಪಡೆದು IIT ಲಕ್ನೋನಲ್ಲಿ ಸೇರ್ಪಡೆಯಾಗಿದ್ದಾರೆ. KCET ನೀಟ್ ಕ್ರ್ಯಾಶ್ ಕೋರ್ಸ್ ತರಗತಿಗಳು ಮಾರ್ಚ್ 18ರಿಂದ ಪ್ರಾರಂಭ. ಕಾಂಟ್ಯಾಕ್ಟ್ ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ. ಮೊಬೈಲ್ 8867519496, 8762977772. Hey everyone, I'm Dhruva HP. I'm Kritika Tia, Studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭಾರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ
ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಈಗ ಸ್ಥಳೀಯ ಮಟ್ಟದಲ್ಲಿಯೂ ಕಾಣಿಸಿಕೊಳ್ಳತೊಡಗಿದ್ದು, ಬೇಲೂರು ಪಟ್ಟಣದಲ್ಲಿ ವಾಣಿಜ್ಯ ಹಾಗೂ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಇದರ ಪರಿಣಾಮವಾಗಿ ಹೋಟೆಲ್ ಮಾಲೀಕರು, ಸಿಹಿ ತಿಂಡಿ ತಯಾರಕರು ಹಾಗೂ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಪಟ್ಟಣದ ಹಲವಾರು ಹೋಟೆಲ್ಗಳಲ್ಲಿ ದಿನನಿತ್ಯ ಸುಮಾರು 7 ರಿಂದ 8 ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಸಲಾಗುತ್ತಿತ್ತು. ಆದರೆ ಕಳೆದ 3 ದಿನಗಳಿಂದ ಕೇವಲ 2 ಸಿಲಿಂಡರ್ಗಳು ಮಾತ್ರ ಪೂರೈಕೆಯಾಗುತ್ತಿರುವುದರಿಂದ ಹೋಟೆಲ್ಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಗ್ಯಾಸ್ ಕೊರತೆಯಿಂದ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾತ್ರ ಅಡುಗೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ಸಮಸ್ಯೆ ಸಿಹಿ ತಿಂಡಿ ತಯಾರಿಕಾ ಅಂಗಡಿಗಳಿಗೂ ತಟ್ಟಿದೆ. ಸಾಮಾನ್ಯವಾಗಿ ದಿನಕ್ಕೆ 8 ರಿಂದ 10 ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಸುತ್ತಿದ್ದ ಸಿಹಿ ಪದಾರ್ಥ
ಪದಾರ್ಥ ತಯಾರಿಕಾ ಅಂಗಡಿಗಳಿಗೆ ಕಳೆದ 4 ದಿನಗಳಿಂದ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆಯಾಗುತ್ತಿಲ್ಲ. ಮುಂದಿನ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚಿನ ಆರ್ಡರ್ಗಳನ್ನು ಸ್ವೀಕರಿಸಿದ್ದ ಕೆಲವು ಅಂಗಡಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿವೆ. ವಿಶೇಷವಾಗಿ ಹೋಳಿಗೆ ಹಾಗೂ ಕುರುಕು ತಿಂಡಿಗಳ ತಯಾರಿಕೆಗೆ ಗ್ಯಾಸ್ ಕೊರತೆಯಿಂದ ಅಡಚಣೆ ಉಂಟಾಗಿದೆ. ಇನ್ನೊಂದೆಡೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯೂ ಸಾರ್ವಜನಿಕರನ್ನ ಕಂಗೆಡಿಸಿದೆ. ಆನ್ಲೈನ್ ಬುಕಿಂಗ್ ವ್ಯವಸ್ಥೆ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಜನರು ನೇರವಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ತೆರಳಿ ಬುಕಿಂಗ್ ಮಾಡುತ್ತಿದ್ದಾರೆ. ಆದರೆ ಬುಕ್ ಮಾಡಿದ ಬಳಿಕ ಸುಮಾರು 28 ದಿನಗಳ ನಂತರ ಮಾತ್ರ ಸಿಲಿಂಡರ್ ದೊರೆಯಲಿದೆ ಎಂದು ಏಜೆನ್ಸಿಯವರು ತಿಳಿಸುತ್ತಿದ್ದಾರೆ. ಕುಟುಂಬದ ವೈದ್ಯೆಯಂತೆ ಕಾರ್ಯನಿರ್ವಹಿಸುವ ಮಹಿಳೆಯರ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಹೆಚ್ಚಿನ ಜಾಗೃತಿ ಮೂಡಬೇಕಾದ ಅಗತ್ಯವಿದೆ ಎಂದು ಸಾಹಿತಿ ರೂಪಾ ಹಾಸನ್ ಹೇಳಿದರು. ನಗರದ ಕೆಆರ್ಪುರಂನಲ್ಲಿರುವ ಜನಪ್ರಿಯ ಆಸ್ಪತ್ರೆಯಲ್ಲಿ ಬರ್ತ್ ಅಂಡ್ ಬ್ಲೂಮ್ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಜನಪ್ರಿಯ ನೆಸ್ಟಿಂಗ್ ಪ್ಯಾಕೇಜ್ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳೆ ಎಂದರೆ ಕೇವಲ ಕುಟುಂಬದ ಸದಸ್ಯೆಯಷ್ಟೇ ಅಲ್ಲ, ಅವಳು ಕುಟುಂಬದ ಆರೋಗ್ಯವನ್ನು ಕಾಪಾಡುವ ಕುಟುಂಬದ ವೈದ್ಯೆಯಂತೆ ಕಾರ್ಯನಿರ್ವಹಿಸುತ್ತಾಳೆ. ಮನೆಯಲ್ಲಿರುವ ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಅವರ ಆಹಾರ ಪದ್ಧತಿ, ಬಟ್ಟೆ, ದಿನನಿತ್ಯದ ಅವಶ್ಯಕತೆಗಳು ಎಲ್ಲವನ್ನೂ ಗಮನಿಸಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಮಹಿಳೆಯೇ ಹೊರುತ್ತಾಳೆ. ಈ ನಿಟ್ಟಿನಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡದೆ ಕುಟುಂಬದ ಎಲ್ಲ ಸದಸ್ಯರ ಅಗತ್ಯಗಳನ್ನು ಮೊದಲು ಪೂರೈಸಲು ಮುಂದಾಗುತ್ತಾರೆ. ಬಹುತೇಕ ಮನೆಗಳಲ್ಲಿ ಹಿರಿಯರು ಮತ್ತು ಇತರರು ಊಟ ಮಾಡಿದ ನಂತರವೇ ಮಹಿಳೆಯರು ಊಟ ಮಾಡುವ ಪರಿಸ್ಥಿತಿ ಇಂದಿಗೂ ಕಾಣಿಸುತ್ತಿದೆ. ಇದರಿಂದಾಗಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವವರಲ್ಲಿ ಮಹಿಳೆಯರೇ ಮೊದಲಿಗರಾಗಿದ್ದಾರೆ. ಮಹಿಳೆ ಕೇವಲ ವ್ಯಕ್ತಿಯಲ್ಲ, ಅವಳು ಮತ್ತೊಂದು ಜೀವಕ್ಕೆ ಜೀವ ನೀಡುವಂತಹ ಅಪರೂಪದ ಶಕ್ತಿಯನ್ನು ಹೊಂದಿದ್ದಾಳೆ. ಆದ್ದರಿಂದ ಮಹಿಳೆಯರ ಆರೋಗ್ಯದ ಕಡೆ ಕುಟುಂಬದ ಸದಸ್ಯರು ಮತ್ತು ಸಮಾಜ ಎರಡೂ ಹೆಚ್ಚಿನ ಕಾಳಜಿ ವಹಿಸಬೇಕು. ಕುಟುಂಬದ ವೈದ್ಯನೇ ಅವಳು. ಡಾಕ್ಟರ್ ಹೇಳಿದ ಹಾಗೆ ಬರೀ ಅವಳು ಕುಟುಂಬವನ್ನ ನೋಡ್ಕೊಳ್ಳೋಳಲ್ಲ, ಅವಳು ಒಂದ್ ರೀತಿಯಲ್ಲಿ ಕುಟುಂಬದ ವೈದ್ಯೆ. ಒಂದು ಹೆಣ್ಣು ಅಂತಂದ್ರೆ ಅವಳು ಯಾವ ರೀತಿ ತನ್ನ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವರ ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವರ ದೇಹರೇಖೆಗಳ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವ್ರಿಗೆ ಏನ್ ಬೇಕು, ಏನ್ ಬೇಡ, ಯಾವ ಹೊತ್ತಿಗೆ ಏನ್ ಬೇಕಾಗುತ್ತೆ ಅವ್ರಿಗೆ ಅನ್ನುವಂಥದ್ದು ಎಲ್ಲವನ್ನು ನೋಡ್ಕೊಳ್ಳುವಂತಹ ಒಂದು ಕುಟುಂಬದ ಕಣ್ಣು ಅಂತಂದ್ರೇನೆ ಹೆಣ್ಣು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಹೆಣ್ಣಿನ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತದ್ದು. ಆದ್ರೆ ನಮ್ಮ ಭಾರತೀಯ ಒಂದು ಸಾಮಾಜಿಕ ವ್ಯವಸ್ಥೆನಲ್ಲಿ ಹೇಗಿದೆ ಅಂತಂದ್ರೆ, ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲರೂ ಕುಟುಂಬದ ಎಲ್ಲ ಹಿರಿಯರು, ಪತಿ, ಮಕ್ಕಳು ಎಲ್ಲರ ಊಟ ತಿಂಡಿ ಎಲ್ಲ ಆದ ನಂತರ ಅವರು ಊಟ ಮಾಡುವಂಥದ್ದು ಅಥವಾ ತಮ್ಮ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಅತ್ಯಂತ ನಿರ್ಲಕ್ಷ್ಯ ಮಾಡೋದು ಹೆಣ್ಮಕ್ಳು ಅಂದ್ರೆ ತಮ್ಮ ಆರೋಗ್ಯದ ಬಗ್ಗೆನೇ. ಹಾಗಾಗಿ ನನಗೆ ಇವತ್ತು ಕಾರ್ಯಕ್ರಮ ಯಾಕೆ ತುಂಬಾ ಮುಖ್ಯವಾಗಿದ್ದು ಅಂತ ಅನ್ಸುತ್ತೆ ಅಂದ್ರೆ, ಹೆಣ್ಣು ಮಕ್ಕಳ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತದ್ದು. ಅದರಲ್ಲೂ ಗರ್ಭಿಣಿ, ಬಾಣಂತಿ, ಬಸುರಿ ಇವರ ಆರೋಗ್ಯ ಅಂತೂ ಇನ್ನೂ ಮುಖ್ಯವಾಗಿರುವಂತದ್ದು. ಯಾಕೆಂದ್ರೆ ಹೆಣ್ಣು ತಾನು ಒಂದು ವ್ಯಕ್ತಿ ಮಾತ್ರ ಅಲ್ಲ, ಅವಳು ಇನ್ನೊಂದು ಜೀವಕ್ಕೆ ಜೀವವನ್ನ ಕೊಡುವಂತಹದ್ದು ಶಕ್ತಿ ಇರುವಂತಹ ಏಕೈಕ ಈ ಪ್ರಕೃತಿನಲ್ಲಿ ಇರುವಂತಹ ಏಕೈಕ ಶಕ್ತಿಶಾಲಿಯಾಗಿರುವಂತದ್ದು ಅಂದ್ರೆ ಮಹಿಳೆ. ಜನಪ್ರಿಯ ಆಸ್ಪತ್ರೆ ಹಾಗೂ ಸಮೂಹ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಮಾತನಾಡಿ, ಮನೆಯಲ್ಲಿನ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಗಂಡಸಿನ ಯಶಸ್ಸಿನ ಹಿಂದೆ ಮಹಿಳೆಯ ಪ್ರೇರಣೆ ಮತ್ತು ಬೆಂಬಲ ಇರುವುದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕಾಣುತ್ತೇವೆ. ನಾನು MBBS ಪೂರೈಸಿ ಮದುವೆಯಾದ ನಂತರ ನನ್ನ ಮುಂದಿನ ಬೆಳವಣಿಗೆ ಮತ್ತು ಸಾಧನೆಗೆ ನನ್ನ ಪತ್ನಿಯೇ ಪ್ರಮುಖ ಕಾರಣರಾಗಿದ್ದಾರೆ. ಗಂಡ ಹೆಂಡತಿಯ ನಡುವೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಸಹಜ. ಆದರೆ ಪರಸ್ಪರ ಸಮನ್ವಯತೆ, ಸಹನೆ ಮತ್ತು ತಾಳ್ಮೆ ಇದ್ದರೆ ಆ ಕುಟುಂಬದ ಜೀವನ ಸುಖಮಯವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಮುಖ್ಯ. ನಮ್ಮ ಮನೆಯ ಅಭಿವೃದ್ಧಿಯಷ್ಟೇ ಅಲ್ಲ, ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿಯೂ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಎಲ್ಲೆಲ್ಲಿ ಮಹಿಳೆಯರು ಅಧಿಕಾರಿಗಳಾಗಿ ಅಥವಾ ಆಡಳಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೋ ಅಲ್ಲಿ ಉತ್ತಮ ಆಡಳಿತ ಮತ್ತು ಶಿಸ್ತು ಕಾಣಿಸಿಕೊಳ್ಳುತ್ತದೆ. ಮಹಿಳೆಯರು ಸಮಾಜದ ಪ್ರಗತಿಯ ಪ್ರಮುಖ ಶಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಒಂದು ಸಮಾಜ, ಒಂದು ಕುಟುಂಬದ ಬೆಳವಣಿಗೆಗೆ ನಾನು ನೋಡಿದಂಗೆ ಏನಿದೆ ಅವರ ಹೆಂಗಸರ ಪಾತ್ರ, ಒಂದು ಗಂಡಸಿನ ಒಂದು ಅಭಿವೃದ್ಧಿಗೆ ಏನು ಒಂದು ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾಗಿದೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನನ್ನ ಜೀವನದಲ್ಲೇ ನಾನು MBBS ಆದ ತಕ್ಷಣ ನನಗೆ ಮದುವೆ ಮಾಡಿಕೊಟ್ರು.
ನಾನು ಮದುವೆ ಆದ್ಮೇಲೆ ಒಂದು 8-9 ವರ್ಷ ಓದಿದ್ದೀನಿ. ಆವಾಗಲೂ ನನ್ನ ವೈಫ್ ನನ್ನ ಜೊತೆ ಕಾಪರೇಟ್ ಮಾಡಿಕೊಂಡು ನನ್ನ ಎಲ್ಲ ರೀತಿಯಲ್ಲೂ ನಾನು ಇವಾಗಲೂ ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಅಭಿವೃದ್ಧಿಗೆ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಹೆಂಡತಿನೇ ಕಾರಣ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಹೆಂಡತಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ. ಇವಾಗ ಇದ್ದೇ ಇರುತ್ತೆ, ಹೆಂಡತಿ ಜಗಳ, ಮತ್ತೆ ಹೆಂಡತಿ ಮತ್ತೆ ಗಂಡನ ಜಗಳ ಇದ್ದೇ ಇರುತ್ತೆ. ಎಲ್ಲರಿಗೂ ಗೊತ್ತಿರ್ಬೋದು, ಗಂಡ ಹೆಂಡತಿ ಜಗಳ ಉಂಟು ಮಲಗುವವರೆಗೆ. ಸೊ ಅದನ್ನ ನಾನು ಯಾವಾಗಲೂ ಹೇಳ್ತೀನಿ, ಅವ್ರು ಮಾತಾಡುವಾಗ ನೀವು ಸುಮ್ಮನೆ ಇರಬೇಕು, ನೀವು ಮಾತಾಡುವಾಗ ಅವ್ರು ಸುಮ್ಮನೆ ಇರಬೇಕು. ಇಬ್ಬರು ಮಾತಾಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಇಬ್ಬರು ಮಾತಾಡಿದಾಗ ಅಲ್ಲಿ ಜಗಳ ಆಗುತ್ತೆ, ಒಂದಕ್ಕೆ ಎರಡು ಆಗುತ್ತೆ. ಅವಾಗ ಆ ದುಡುಕು ಸ್ವಭಾವಕ್ಕೆ ಇದಾಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನೋಡಮ್ಮ ಅವ್ರು ಮಾತಾಡುವಾಗ ನೀವು ಸುಮ್ಮನೆ ಇರಿ, ನೋಡ್ರೆ ನೀವು ಅವ್ರು ಮಾತಾಡುವಾಗ ನೀವು ಸುಮ್ಮನೆ ಇರಬೇಕು, ನೀವು ಮಾತಾಡೋ ಅವ್ರು ಸುಮ್ಮನೆ ಇದೆ, ಒಳ್ಳೆ ಸೊಲ್ಯೂಷನ್. ಸೊ ಈ ಹೆಂಗಸರ ಪಾತ್ರ ಬಹಳ ಮುಖ್ಯವಾಗಿದೆ ಕುಟುಂಬದಲ್ಲಿ, ಮಕ್ಕಳನ್ನ ಬೆಳವಣಿಗೆಗೆ. ನಾನೆಲ್ಲರೂ ನನ್ನ ಪೇಷಂಟ್ ಬಂದವರು, ಸರ್ ಮಕ್ಕಳು ಓಕೆ, ನನಗೆ 3 ಜನ ಮಕ್ಕಳು, ಡಾಕ್ಟರ್ ಅಂದರೆ ನಿಮ್ಮ ಹೆಂಗಸರು ಏನು ಮಾಡಿ, ನಿಮ್ಮ ವೈಫ್ ಮನೆಯವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಒಂದೇ ಮಾತಾಡಿ, ನನ್ನ ಮಕ್ಕಳನ್ನ ಮತ್ತು ನನ್ನ ಎಲ್ಲ ಆರ್ಥಿಕತೆಯನ್ನು ನೋಡೋದೇ ನನ್ನ ವೈಫ್, ಅದೇ ಅವರ ಕೆಲಸ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನಾನು ಕೇಳ್ತಾ ಇರ್ತಾರೆ, ನಿಮ್ಮ ಮನೆಯವರು ಡಾಕ್ಟ್ರಾ ಅಂತ. ನಾವು ಹೇಳ್ತೀನಿ, ಇಲ್ಲ, ನಿಮ್ಮೆಲ್ಲರನ್ನು ನೋಡೋದೇ ನಮ್ಮ ಮನೆಯವರು ಅಂತ ಹೇಳ್ತೀವಿ. ಸೊ ನಿಮ್ಗೆಲ್ಲರಿಗೂ ಇವಾಗೆಲ್ಲ ಇಲ್ಲಿದ್ದಾರೆ, ಇವನ್ನು ಅನೇಕ ವಿದ್ಯಾರ್ಥಿನಿಯರಿದ್ದಾರೆ, ನೀವು ತಿಳ್ಕೊಳ್ಬೇಕು. ನೀವು ಮುಂದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆ ವೈಸ್ ಚೇರ್ಮನ್ ಫಾತಿಮಾ ನಸ್ರೀನ್ ಬಶೀರ್, ಆಸ್ಪತ್ರೆ ಆಡಳಿತ ನಿರ್ದೇಶಕ ಡಾಕ್ಟರ್ ಶಾರುಖ್ ಅಬ್ದುಲ್, ಸಾಮಾಜಿಕ ಹೋರಾಟಗಾರರಾದ ಕೆಟಿ ಜಯಶ್ರೀ, ಭಾನುಮತಿ, ಪತ್ರಕರ್ತರಾದ ಭವ್ಯ ನಾಗರಾಜು, ಶ್ವೇತಾ ಮಂಜು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷೆ ಶೋಭಾ ಮಹೇಶ್, ವೈದ್ಯರಾದ ಪವಿತ್ರ, ಡಾಕ್ಟರ್ ಸಂಜನಾ, ಡಾಕ್ಟರ್ ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಹಾಸನ ಜಿಲ್ಲೆಯಲ್ಲಿ ಮುಸ್ಲಿಂ ಬಾಂಧವರಿಂದ ಇಫ್ತಾರ್ ಕೂಟವನ್ನು ಭಕ್ತಿಭಾವದಿಂದ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಜನರು ಭಾಗವಹಿಸಿ ಸಹೋದರತ್ವ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದರು. ಸಂಜೆ ಉಪವಾಸ ಕೊನೆಗೊಳಿಸುವ ಸಮಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಖರ್ಜೂರ, ಹಣ್ಣುಗಳು ಮತ್ತು ವಿವಿಧ ಆಹಾರ ಪದಾರ್ಥಗಳೊಂದಿಗೆ ಉಪವಾಸ ಕೊನೆಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು, ಸಮಾಜದ ಗಣ್ಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ರಂಜಾನ್ ಮಾಸವು ಸಹನೆ, ದಾನ ಧರ್ಮ ಮತ್ತು ಮಾನವೀಯತೆ ಬೆಳೆಸುವ ಪವಿತ್ರ ಕಾಲವಾಗಿದ್ದು, ಇಂತಹ ಇಫ್ತಾರ್ ಕೂಟಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮವು ಸೌಹಾರ್ದ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಸಾರುತ್ತಾ ಯಶಸ್ವಿಯಾಗಿ ನೆರವೇರಿತು. ನಮ್ಮ ಸ್ನೇಹಿತರಾದ ಮುದಸ್ಸಿರ್ ಅವರು 30ನೇ ವಾರ್ಡ್ ಈಗ ಸೋಷಿಯಲ್ ವರ್ಕರ್ ಆಗಿ ಅವರು ನಗರಸಭೆಯಲ್ಲಿ ಚುನಾವಣೆ ನಿಂತಿದ್ದಾರೆ. ಆ ಇದರಲ್ಲಿ ಇಲ್ಲಿ ರಂಜಾನ್ ಹಬ್ಬದ ಉಪವಾಸ ತಿಂಗಳದು ಇದು ಒಂದು ಇಫ್ತಿಯಾರ್ ಕೂಟ ಅಂತ ಹೇಳ್ಬಿಟ್ಟು ಒಂದು ಪ್ರಾರಂಭ ಮಾಡಿದ್ದೀವಿ. ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನಗೆ ನಂಬಿಕಸ್ಥ ಬೇಕು, ನೀನೇ ಫೈನಾನ್ಸ್ ಖಾತೆ ತೆಗೆದುಕೋ ಎಂದು ದೇವೇಗೌಡರು ನನ್ನನ್ನು ಹಣಕಾಸು ಸಚಿವ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ವಿಧಾನಮಂಡಲದಲ್ಲಿ ಹೇಳಿಕೆ. ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ತಕ್ಷಣ ಕ್ರಮ ಕೈಗೊಳ್ಳಲಿ, ಪರಿಸರ ಜನಪರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.